ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ಅಂತ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತೆ ಹೊರತು ಮೋಸ ಮಾಡಿದವರಿಗಲ್ಲ. ಮೋಸ ಮಾಡಿದವರಿಗೆ ಪಾಪದ ಫಲ ಕಟ್ಟಿಟ್ಟ ಬುತ್ತಿ. ಜೀವನವನ್ನು ಕಂಡಕ್ಟರ್ ಥರ ಜೀವಿಸ್ಬೇಕಂತೆ. ಹೇಗಪ್ಪ ಅಂತ ಅಂದರೆ, ದಿನವೂ ಪ್ರವಾಸಿಗರ ಜೊತೆ ಬಂದರೂ ಸಹ ಯಾರೂ ನಮ್ಮವರಲ್ಲ ಅನ್ನೋ ಮನೋಭಾವ ಇರಬೇಕು. ದಿನ ಇಡೀ ಪ್ರವಾಸ ಮಾಡಿದರೂ ಪ್ರಯಾಣ ನನ್ನದಲ್ಲ. ಅಷ್ಟೇ ಅಲ್ಲ, ಪಯಣಿಸಿದ ಬಸ್ಸೇ ಆಗಲಿ ಅಥವಾ ಬಂದಿರುವ ದುಡ್ಡಾಗಲಿ ನಮ್ಮದಲ್ಲ ಅನ್ನೋ ಮನೋಭಾವ ಇರಬೇಕು. ಕೊನೆಗೆ ಎಲ್ಲವನ್ನ ಒಪ್ಪಿಸಿ ಹೋಗುವುದಷ್ಟೇ ಜೀವನ ಅಲ್ವಾ? ಒಮ್ಮೆ ಯೋಚನೆ ಮಾಡಿ. ಹಾಗೆ ನಾವು ಸಹ ಅಷ್ಟೇ, ಬರುವಾಗ ಬರಿಗೈ, ಹೋಗುವಾಗಲೂ ಸಹ ಬರಿಗೈ. ಅದನ್ನು ನಾವು ತಿಳ್ಕೋಬೇಕು. ಹಾಗಾಗಿ ಕೇವಲ ಪುಣ್ಯದ ಕೆಲಸವನ್ನು, ಹಾಗೆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಖಂಡಿತವಾಗ್ಲೂ ಎಲ್ಲರೂ ಮಾಡೋಣ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.